ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು. ನಮ್ಮಲ್ಲಿ ಭಾವೈಕ್ಯತೆ ಯಾವಾಗ ಬರ್ತದೆ ಅಂದ್ರೆ ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಹೇಳುವಂತಹ ಆ ಪ್ರಜ್ಞೆ ಜಾಗೃತಿಯಾದಾಗ, ಆ ಸತ್ಯ ನಮಗೆ ಮನವರಿಕೆಯಾದಾಗ ನಮ್ಮಲ್ಲಿ ಭಾವೈಕ್ಯತೆ ಮೂಡುತ್ತದೆ. ನಾವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಅಷ್ಟು ಮಾತ್ರ ಅಲ್ಲ, ಒಬ್ಬ ತಂದೆ ತಾಯಿಯ ಮಕ್ಕಳು ಹೇಳುವಂತಹ ಸತ್ಯ ಇದೆ. ನಾವೆಲ್ಲರೂ ಕೂಡ ಒಬ್ಬ ತಂದೆ ತಾಯಿಯ ಮಕ್ಕಳು. ನಮ್ಮೆಲ್ಲರ ತಂದೆ ಒಬ್ಬನೇ, ನಮ್ಮೆಲ್ಲರ ತಾಯಿ ಒಬ್ಬನೇ. ಅಂದ್ರೆ ನಾವೆಲ್ಲ ಆ ರಕ್ತವನ್ನು ಹಂಚಿಕೊಂಡು ಇಲ್ಲಿಗೆ ಬಂದವರು. ನಾವೆಲ್ಲರೂ ಪರಸ್ಪರ ಸಹೋದರರು. ಅಷ್ಟು ಮಾತ್ರ ಅಲ್ಲ, ನನಗೂ ನಿಮಗೂ ಒಂದು ದಿವಸ ಸಾವು ಇದೆ ಅಂತ ನೋಡಿ. ನಮ್ಮಲ್ಲಿ ಅದೆಷ್ಟೋ ಜನ ದೇವನನ್ನು ನಿರಾಕರಿಸುವವರಿದ್ದಾರೆ, ಅದೆಷ್ಟೋ ಜನ ದೇವ ಗ್ರಂಥವನ್ನು ನಿರಾಕರಿಸುವವರಿದ್ದಾರೆ, ಅದೆಷ್ಟೋ ಜನ ಇದ್ದಾರೆ ನಮ್ಮಲ್ಲಿ ಸ್ವರ್ಗ ನರಕವನ್ನು ನಿರಾಕರಿಸುತ್ತಾರೆ. ಆದರೆ ಈ ಭೂಮಿಯ 800 ಕೋಟಿ ಜನರಲ್ಲಿ ಒಬ್ಬನನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಯಾರಾದರೂ ಸಾವನ್ನು ನಿರಾಕರಿಸುತ್ತಾನೆ? ಯಾರಿಗೂ ಕೂಡ ಸಾವನ್ನು ನಿರಾಕರಿಸಲಿಕ್ಕೆ ಆಗುವುದಿಲ್ಲ. ಸಾವು ಹೇಳುವಂತದ್ದು ನಿಶ್ಚಿತ. ನಾವು ದೇವರನ್ನು ನಿರಾಕರಿಸಬಹುದು, ಅವನು ಇಲ್ಲ ಹೇಳಬಹುದು, ಅಥವಾ ಅವನ ಜೊತೆ ಇನ್ನಷ್ಟು ದೇವರನ್ನು ನಾವು ಆರಾಧಿಸಬಹುದು. ಸ್ವರ್ಗ ಸುಳ್ಳು ನರಕ ಸುಳ್ಳು ಅಂತೇಳಿ ನಾವು ವಾದಿಸಬಹುದು, ಆದ್ರೆ ಸಾವು ಸುಳ್ಳು ಅಂತೇಳಿ ವಾದಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಸಾವಿದೆ. ಯಾವ ರೀತಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ, ಯಾವ ರೀತಿ ನಾವೆಲ್ಲರೂ ಕೂಡ ಇಲ್ಲಿ ಜೀವಿಸ್ತಾ ಇದ್ದೇವೆ, ಅದೇ ರೀತಿ ಒಂದು ದಿವಸ ಮರಣವೂ ಕೂಡ ಖಂಡಿತ. ವೃದ್ಧಾಶ್ರಮದ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೀತಾ ಇದೆ. ಇದು ಭಾರತೀಯ ಸಂಸ್ಕೃತಿಯಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ವೃದ್ಧಾಶ್ರಮದ ಸಂಸ್ಕೃತಿ ಇಲ್ಲ. ಪರರಾಷ್ಟ್ರಗಳ ಸಂಸ್ಕೃತಿಗಳನ್ನು ನಾವು ಆಮದು ಮಾಡುವಂತದ್ದು ನಿಲ್ಲಿಸಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಮನೆಯನ್ನು ಕಟ್ಟುವುದರ ಜೊತೆಗೆ, ನಮ್ಮ ತಂದೆ ತಾಯಿಯನ್ನು ಗೌರವದಿಂದ ಕಾಣುವುದರ ಜೊತೆಗೆ, ನಾವು ಒಂದು ವೇಳೆ ನಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸುತ್ತೇವೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಹೇಳುವಂತಹ ಸತ್ಯವನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಗಾದೆ ಇದೆ, ಮಾಡಿದ್ದುಣ್ಣೋ ಮಹಾರಾಯ, ತಲೆಗಾಗದ ನೀರು ಕಾಲಿಗೆ ಬರ್ತದೆ ಮಹಾರಾಯ. ಆ ರೀತಿಯಿಂದ ನಾನು ನನ್ನ ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳಿಸ್ತೇನೆ ಹೇಳಿದ್ರೆ ನನ್ನ ಮಕ್ಕಳು ಕೂಡ ನನ್ನನ್ನು ನಾಳೆ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಹೇಳುವಂತ ಆ ಸತ್ಯ ನಾವು ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ.